ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಅವ್ರ ದೀಪು ಗೌಡ ಯೂಟ್ಯೂಬ್ ಚಾನಲ್. ಯಾರಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಯಾವ ಹೊಸ ವಿಡಿಯೋ ಅಪ್ಡೇಟ್ ಮಾಡಿದೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಹಾಗೆ ಇವತ್ತು ತುಂಬ ದಿನ ಆದಮೇಲೆ ವಿಡಿಯೋನ ಮಾಡ್ತಾಯಿದ್ದೀನಿ. ಇವತ್ತು ಶ್ರೀರಾಮನವಮಿ ಹಬ್ಬದ ದಿನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಇವತ್ತು ಬೆಳಗ್ಗೆನೇ ಎದ್ದು ಎಲ್ಲ ಪೂಜೆ ಎಲ್ಲ ಮುಗೀತು. ಹಂಗೆ ಹೆಸರುಬೇಳೆ ಪಾನಕ ಒಬ್ಬಟ್ಟು ಒಂದು ಸ್ವಲ್ಪ ಪಲಾವ್ ಎಲ್ಲ ಮಾಡಿದ್ದೀವಿ. ಹಾಗೆ ಪೂಜೆನೂ ಎಲ್ಲ ಮುಗೀತು. ಫೈನಲಿ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಹಾಗೆ ಒಂದು ಸ್ವಲ್ಪ ಬೆಳಗ್ಗೆನೇ ಎದ್ದಿದ್ದೀರಲ್ಲ ಅದಕ್ಕೆ ಒಂದು ಸ್ವಲ್ಪ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಕಾಫಿ ಇಡ್ತಾ ಇದ್ದೀನಿ. ನೋಡಿ ನನ್ನ ಮಗಳು ಇವಾಗ ಎದ್ದು ಮತ್ತು ಗ್ರೇಪ್ಸನ್ನು ತಿಂತಾವಳೆ ನೋಡಿ. ಹಾಗೆ ಕಾಫಿ ಬೆಳಗ್ಗೆ ಬೇಗನೆ ಎದ್ದಿದ್ರಿ, ಅದಕ್ಕೆ ಪೂಜೆ ಎಲ್ಲ ಮುಗೀತು. ಹಾಗೆ ಒಂಥರ ಟಯರ್ಡ್ನೆಸ್ ಇತ್ತು, ಅದಕ್ಕೆ ಕಾಫಿ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಫೈನಲಿ ಕಾಫಿ ಎಲ್ಲ ಆಯಿತು. ಅದೇ ಎಲ್ರಿಗೂ ಕೊಡೋಣ ಅಂದ್ಬಿಟ್ಟು ಏನೋ ಹೇಳ್ತಾಯಿದ್ರು ನಮ್ಮ ಮನೆಯವ್ರ ಜೊತೆ ಮಾತಾಡ್ಕೊಂಡು ಹಾಗೆ ಮಾಡ್ತಾಯಿದ್ದೆ. ಫೈನಲಿ ಕಾಫಿ ಆಯಿತು. ಇವಾಗ ಕೊಡೋಣ. 3 ಗ್ಲಾಸ್ ಕಾಫಿ ಮಾಡಿದ್ದೀನಿ ನೋಡಿ. ನಮ್ಮ ಮನೆಯಲ್ಲಿ ಫೈನಲಿ ಪೂಜೆ ಈ ಥರ ಆಯಿತು ಶ್ರೀರಾಮನವಮಿ ಹಬ್ಬದ ದಿನ. ನೀವು ಯಾವ ಥರ ಮಾಡಿದ್ದೀರಾ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡ್ತಾ ಇರ್ಬೋದು ನಾನು ಯಾವ ಥರ ಮಾಡಿದ್ದೀನಿ, ಹೇಗೆ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು. ನನ್ನ ಫೇವ್ರೇಟ್ ಗಾಡ್ ರಾಘವೇಂದ್ರ ಸ್ವಾಮಿ ದೇವರಿದು ಪುಟ್ಟ ವಿಗ್ರಹ ಇದೆ, ಅದಕ್ಕೆ ಪೂಜೆ ಮಾಡ್ತೀನಿ ನಾನು. ಫೈನಲಿ ಈ ಥರ ಆಯಿತು ಪೂಜೆ. ನಮ್ಮ ಮನೇಲಂತೂ ಬೆಳಗ್ಗೆನೇ 6 ಗಂಟೆಗೆಲ್ಲ ಪೂಜೆ ಮುಗಿದಿತ್ತು. ಹೆಸರುಬೇಳೆ ಪಾನಕ ಎಲ್ಲ ಮಾಡಿ ನೈವೇದ್ಯಕ್ಕಿಟ್ಟು ದೇವ್ರಿಗೆ ಪೂಜೆನ ಮುಗಿಸ್ದೆ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಏನು ಅಂತ, ಯಾವ ಥರ ಕಾಣಿಸ್ತಾ ಇದೆ ಏನು ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇಲ್ಲಿ ಮತ್ತೆ ಒಬ್ಬಟ್ಟು ಮಾಡ್ತಾಯಿದ್ರು. ಅದು ನೆಕ್ಸ್ಟು ಪಾನಕ, ಹಾಗೆ ನೆಕ್ಸ್ಟ್ ಹೆಸರುಬೇಳೆ ಆ್ಯಂಡ್ ಮೊಸರು ಮಜ್ಜಿಗೆ. ಫೈನಲಿ ಇಷ್ಟ ಆಯಿತು. ಆಮೇಲೆ ಪಲಾವ್ ಮಾಡಿತ್ತು ನೋಡಿ. ಆಮೇಲೆ ಆಚೆಗಡೆ ನೋಡಿ ಪೂಜೆ ತುಳಸಿ ಗಿಡಕ್ಕೆ ಎಲ್ಲ ಯಾವ ಥರ ಮಾಡಿದ್ದೀನಿ ಅಂತ. ತುಂಬಾ ಬೆಳಗ್ಗೆನೇ ಎದ್ದು ಒಳ್ಳೆ ಮೂಡಲ್ಲಿ ತುಂಬಾ ಚೆನ್ನಾಗಾಯಿತು ಎಲ್ಲನೂ ಕೆಲಸನೂ. ನೋಡ್ತಾ ಇರ್ಬೋದು ಈ ಥರ ಇತ್ತು ನಮ್ಮ ಮನೆಯದು. ನಿಮ್ಮ ಮನೇದು ಯಾವ ಥರ ಇತ್ತು ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಮಗಳಿಗೆ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ದೇವಸ್ಥಾನಕ್ಕೆ ಹೋಗಿದ್ದೆ, ಬಟ್ ಕ್ಲಿಪ್ಪಿಂಗ್ ತಗೊಂಡಿಲ್ಲ ನಾನು ಯಾವುದೂ, ಅದರಿಂದ ಆ್ಯಡ್ ಮಾಡೋಕ್ಕಾಗಿಲ್ಲ. ನೋಡ್ತಾ ಇರ್ಬೋದು ಫೈನಲಿ ಅವಳದು ಎಲ್ಲ ರೆಡಿ ಆಯಿತು. ಅವಳು ವೀಡಿಯೋನ ಆನ್ ಮಾಡಿರೋದಕ್ಕೆ ಹಿಂದೆನೇ ನೋಡ್ತಾ ಇದ್ದಾಳೆ ಏನು ಅಂತ. ಅವಳ ಫೋಟೋನೇ ಕಾಣಿಸುತ್ತಲ್ವ, ಅದಕ್ಕೆ ಅವಳು ನೋಡ್ತಾ ಇದ್ದಾಳೆ. ನಾನು ಬಂದು ನಮ್ಮ ಬೇಬಿಗೆ ಮಾಮಾ ಅರ್ತ್ ಕ್ರೀಮ್ಸ್ ಯೂಸ್ ಮಾಡೋದು, ಯಾಕಂದರೆ ಅದರಲ್ಲಿ ಯಾವ ಕೆಮಿಕಲ್ಲು ಇಲ್ಲ ಏನೂ ಇಲ್ಲ. ಅದಕ್ಕೆ ನಾನು 5 ಇಯರ್ಸ್ ಅದನ್ನೇ ಯೂಸ್ ಮಾಡೋದು. ಅವಳು ಹುಟ್ಟಿದಾಗಿಂದ ನಾನು ಅದನ್ನೇ ಯೂಸ್ ಮಾಡ್ತಾ ಇರೋದು. ಫೈನಲಿ ಅವಳದು ರೆಡಿ ಎಲ್ಲ ಆಯಿತು. ನಾನು ನಿಂತ್ಕೊ ಅಂದರೆ ಯಾವ ರೀತಿ ನಿಂತ್ಕೊತಾಳೆ ನೋಡು. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನಿವಾಗ ಒಂದು ರೆಸಿಪಿನ ಶೂಟ್ ಮಾಡಿದ್ದೆ, ಅದನ್ನು ಶೇರ್ ಮಾಡೋಣ ಅಂತ. ಇವಾಗ ಬೇಸಿಗೆಯಲ್ಲಿ ತುಂಬಾ ಒಳ್ಳೆಯದು ಮಧ್ಯಾಹ್ನ ಟೈಮು ಇಲ್ಲ ನೈಟ್ ಒನ್ ಟೈಮ್ಗೆ ಅಷ್ಟೇ ಅದು ಮಾಡಿಟ್ಕೊಂಡು, ಅಂದರೆ ಪದೇ ಪದೇ ಕಾಯಿಸಬಾರ್ದು ಸಾಂಬಾರನ್ನ. ಮಜ್ಜಿಗೆ ಸಾರು ಹುಳಿ ಸೋರೆಕಾಯಿ ಹಾಕಿ ಮಾಡೋದು ತುಂಬಾ ಸಿಂಪಲ್ಲು, ಬೇಗನೆ ಒಂದು 5 ನಿಮಿಷವೂ ಬೇಕಾಗಿಲ್ಲ. ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ, ಸೋರೆಕಾಯಿ ಒಂದು ಕಟ್ ಮಾಡಿ ಇಟ್ಕೊಬೇಕಷ್ಟೇ. ಒಂದು ಚಿಕ್ಕದು ಒಂದು ಎಳೆದು ತೊಗೊಂಡಿದ್ದೀನಿ ನಾನು ಸೋರೆಕಾಯಿನ. ಬನ್ನಿ ಯಾವ ಥರ ಮಾಡಿದ್ದೀನಿ ಏನು ಅಂತ ರೆಸಿಪಿನ ಶೇರ್ ಮಾಡ್ತೀನಿ. ನೀವು ಟ್ರೈ ಮಾಡಿ ಒಂದ್ಸರಿ ಹೇಗಿದೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ನೋಡ್ತಾ ಇದ್ದೀರಲ್ವ, ಒಂದು ಸೋರೆಕಾಯಿ ಚಿಕ್ಕದು ತೊಗೊಂಡಿದ್ದೀನಿ. ಎಳೆದಿರೋದ್ರಿಂದ ನಾನು ಅದರಲ್ಲಿ ಬೀಜ ಏನೂ ತೆಗೆಯೋದಿಲ್ಲ, ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆ ತೊಟ್ಟು ಮಾತ್ರ ಕಟ್ ಮಾಡಿ ನೀಟಾಗಿ ಸಣ್ಣದಾಗಿ ಪೀಸ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು, ಇದನ್ನು ಸ್ವಲ್ಪ ಸಾಲ್ಟ್ ಹಾಕಿ ಬೇಯಕ್ಕಿಟ್ಟಿದ್ದೀನಿ. ಒಂದು ಎಳೆದಾದರೆ ನೋಡ್ಕೊಬೇಕು ಎಷ್ಟೊತ್ತು ಅಂದರೆ, ಸ್ವಲ್ಪ ಬೇಯಿಸ್ಕೊಂಡು ಎತ್ಕೊಂಡ್ಬಿಡ್ಬೇಕು. ಫೈನಲಿ ನೋಡಿ ಬೇಯಕ್ಕಿಟ್ಟಿದ್ದೀನಿ, ಇನ್ನೂ ಚೆನ್ನಾಗಿ ಬೇಯಬೇಕು. ನೋಡಿ ಚೆನ್ನಾಗಿ ಕುದೀತಾ ಇದೆ ನೋಡಿ. ಫೈನಲಿ ಬೆಂದಿದೆ. ಇಲ್ಲಿ ಒಂದು ರುಬ್ಕೊಳಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಒಂದು ಬಾಣಲೆ ತೊಗೊಂಡು ಅದಕ್ಕೊಂದು ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಕಾಯಲಿ. ಬಾಣಲೆಗೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಕರಿಬೇವು ಹಾಕಬೇಕು. ಇದಕ್ಕೆ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೊಬ್ಬರಿ,
ಹಾಗೆ ಹಸಿದಾದ್ರೂ ಹಾಕ್ಬೋದು, ಒಣಗಿರೋ ಥರದ್ದು ಹಾಕ್ಬೋದು. ಸ್ವಲ್ಪ ಡ್ರೈ ಆಗಿದೆ ಕೊಬ್ಬರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಆಫ್ ಮಾಡಿಬಿಟ್ಟು ಸ್ಟವ್ವು ಕೊಬ್ಬರಿ ಕೊತ್ತಂಬರಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಮಾಡಿ ಮಸಾಲೆ ಬಂದಿದ್ದಾಯಿತು ನೋಡಿ. ಫೈನಲಿ ಇದಕ್ಕೆ ಯಾವ ಥರ ಬಂದು ಇದಕ್ಕೊಂಚೂರು ಅರಿಶಿನನೂ ಸೇರಿಸ್ಕೊಬೋದು ನೋಡಿ. ಫೈನಲಿ ಚೆನ್ನಾಗಿ ಕಾಯಿಸ್ಕೊಳ್ಳೋಣ ಒಂದು ತಪ್ಪಲೆಗೆ ಹಾಕ್ಕೊಂಡು ನೋಡಿ. ಕಾಯಿ ಎಲ್ಲ ಚೆನ್ನಾಗಿ ಬಂದಿದೆ. ಇವಾಗ ಕಾಯಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಅರ್ಧಂಬರ್ಧ ಕಾಯಿ ಬೇಯಿಸ್ಕೊಂಡು ನೋಡಿ. ಇವಾಗ ಬೇಯಿಸ್ತಿರಲ್ಲ ಮಸಾಲೆಗೆ ಹಾಕಿ ಅಲ್ಲಿ ಸ್ವಲ್ಪ ಬೇಯುತ್ತೆ. ಫೈನಲಿ ನೋಡಿ ಕುದೀತಾ ಐತೆ. ಇವಾಗೊಂದು ಅದಕ್ಕೆ ಒಗ್ಗರಣೆ ಮಾಡ್ಕೊಂಬಿಡೋಣ ನೋಡಿ. ಮೊಸರನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂಚೂರು ಇದಿಲ್ದಂಗೆ ಒಂದು ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ನೋಡಿ. ಫೈನಲಿ ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಂಬಿಡೋಣ. ನೋಡ್ತಾ ಇರ್ಬೋದು, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಕರಿಬೇವು ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡೋದು ನೋಡ್ತಾ ಇರ್ಬೋದು. ಫೈನಲಿ ಒಗ್ಗರಣೆನೂ ಆಯಿತು. ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ನಿಜವಾಗ್ಲೂ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಅನ್ನದ ಜೊತೆನೂ ತಿನ್ಬೋದು, ಮುದ್ದೆ ಜೊತೆ ತಿನ್ಬೇಕಂದ್ರೆ ಒಂಚೂರು ಗಟ್ಟಿ ಮಾಡಿಕೊಂಡ್ರೆ ಮುದ್ದೆ ಜೊತೆನೂ ತಿನ್ಬೋದು. ಇದು ನಾವು ಅನ್ನಕ್ಕಂತ ಮಾಡ್ಕೊಂಡಿದ್ದು. ಈ ಬೇಸಿಗೆಯಲ್ಲಂತೂ ತುಂಬಾ ಟೇಸ್ಟಿಯಾಗಿ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಮಸಾಲೆ ಐಟಮ್ಸ್ ಎಲ್ಲ ತಿನ್ನೋಕ್ಕಾಗಲ್ಲ ಈ ಬೇಸಿಗೆಯಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಲಾಟ್ಸ್. ಬಾಯ್.